ಮಕ್ಕಳೇ, ನಮ್ಮ ಶಾಲೆಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಲ್ಲ, ಯಾವ್ಯಾವ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡ್ತೀವಿ? ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಲ್ಲ, ಯಾವ ದಿನದಂದು ಇದನ್ನು ಆಚರಣೆ ಮಾಡ್ತೀವಿ? ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಯಾರೊಬ್ಬ ಜನ್ಮದಿನದ ಪ್ರಯುಕ್ತ ನಾವು ಶಿಕ್ಷಕರ ದಿನಾಚರಣೆಯನ್ನ ವೆರಿ ಗುಡ್. ಮಕ್ಕಳೇ, ನಾವು ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಸಾಧಕರನ್ನ ನೋಡ್ತೀವಿ. ಆದರೆ ಶಿಕ್ಷಕರ ದಿನಾಚರಣೆಯನ್ನು ನಾವು ಯಾಕೆ ರಾಧಾಕೃಷ್ಣನ ಜನ್ಮದಿನದಂದೇ ನಾವು ಇಟ್ಟಿದ್ದೀವಿ? ಉತ್ತಮ ಶಿಕ್ಷಕರಾಗಿ. ಆಮೇಲೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅದನ್ನು ಪರಿಗಣಿಸಿ ನಾವು ಅವರ ಜನ್ಮದಿನನ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಿಸ್ತೀವಿ. ಹಾಗಾದ್ರೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ರಷ್ಯಾದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಅದು ಯಾವ ರೀತಿ ಇತ್ತು ಅಂತ ಹೇಳಿ ಇಂದಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಗೊತ್ತಾಯ್ತಲ್ಲ ಯಾವ ಸಂಗತಿ ನಾವು ಈ ದಿನ ಅಧ್ಯಯನ ಮಾಡಕ್ ಹೋಗ್ತಿದೀವಿ? ಮಕ್ಕಳಿಗೆ ನಾನು ಪಠ್ಯ ಪುಸ್ತಕ ಓದ್ತೀನಿ, ನೀವೆಲ್ಲರೂ ಅದನ್ನು ಗಮನಿಸಬೇಕು. ಮತ್ತೆ ನಾನು ನಿಮಗೆ ಓದಕ್ಕೆ ಅವಕಾಶ ಕೊಡ್ಬೇಕಾದ್ರೆ ನೀವು ಅದೇ ರೀತಿ ಓದ್ಬೇಕಾಗುತ್ತೆ. ಎಲ್ಲರೂ ನೋಡ್ಕೊಡಿ. ಪುಟ ಸಂಖ್ಯೆ 35ರಲ್ಲಿ ನೀವೊಬ್ಬರೇ ನನ್ನನ್ನು ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವೂ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶ, ಈಗಿನ ಶ್ರೀಮಂದ್ರ, ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತ ಶಕ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಪತ್ನಿ ಶಿವಕಾಮು ರಾಧಾಕೃಷ್ಣನವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ಮಕ್ಕಳೇ, ಎಲ್ಲರೂ ಗಮನಿಸಿದ್ರಲ್ಲ? ಅಭಿಷೇಕ್ ನೀವೇ ನೋಡಿ ಓದಿ. ಈಗ ನೀವು ಓದಿದ ಅಧ್ಯಾಯದಲ್ಲಿ
ಯಾವುದಾದ್ರೂ ಪದಗಳಿಗೆ ಅರ್ಥ ಬೇಕು ಇಲ್ಲ ಅಂತ ಕೇಳಿ. ಅಂದ್ರೆ ಪಾಂಡಿತ್ಯ ಅಥವಾ ಜ್ಞಾನ ಅಂತ ಹೇಳಿ ಕರೀಬಹುದು. ಮತ್ತೆ ಇನ್ಯಾವ ಪದಗಳಿಗೆ ಅರ್ಥ ಗೊತ್ತಿಲ್ಲ ಮಕ್ಕಳೇ? ನೋಡಿ, ಪ್ರಭಾವಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಗಳಿಂದ ನಾವು ಪ್ರಭಾವಕ್ಕೆ ಒಳಗಾಗ್ತೀವಲ್ಲ ಅಂತವನ್ನ ಪ್ರಭಾವಿ ವ್ಯಕ್ತಿಗಳಂತ ಹೇಳ್ತೀವಿ. ತಪ ಅಂತ ಹೇಳಿದ್ರೆ ಸಾಧಿಸುವ ಒಂದು ಪ್ರಯತ್ನನ ತಪ ಅಂತ ಹೇಳಿ ಕರಿತೀವಿ. ಸಹಕಾರ, ಸಹಕಾರ ಅಂದ್ರೆ ಅವರಿಗೆ ಬೆಂಬಲ ಕೊಡೋದು. ಅಷ್ಟೇ ಮತ್ತೆ ಪರಿವರ್ತನಶೀಲ ಅಂದ್ರೆ ಬದಲಾವಣೆಗೆ ಒಳಪಡಿಸ್ತಾರಲ್ಲ ಅದನ್ನು ಪರಿವರ್ತನಶೀಲ ಅಂತ ಹೇಳಿ ನಾವು ಕರಿತೀವಿ. ಮಕ್ಕಳೇ, ಈಗ ನಾನು ನಿಮಗೆ ಸ್ವಲ್ಪ ಸಮಯ ಕಾಲಾವಕಾಶ ಕೊಡ್ತೀನಿ. ಎಲ್ಲರೂ ಮೌನವಾಗಿ ಆಯ್ದ ಗದ್ಯ ಭಾಗವನ್ನು ಓದಬೇಕು. ಅದರಲ್ಲಿರೋ ಎಲ್ಲ ಅಂಶಗಳನ್ನ ಗಮನಿಸಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಮಕ್ಕಳೇ, ಎಲ್ಲರೂ ಓದಾಯ್ತಾ? ಗಂಧರ್ವ ಅವರೇ, ನೀವು ಅದರಿಂದ ಏನು ವಿಷಯ ಗ್ರಹಿಸ್ಕೊಂಡ್ರೆ? ರಾಧಾಕೃಷ್ಣ ಅವರು ಮಹಾನ್ ಸಾಧಕ. ಅವ್ರನ್ನ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಅವರೇ ಹೊಗಳಿದ್ದಾರೆ. ಅವರಿಗೆ ಎಲ್ಲ ಬೆಂಬಲ ಕೊಟ್ಟು ಬೆಳೆಸಿದ್ದಾರೆ. ಸರಿ, ಇಷ್ಟ ಅಭಿಷೇಕ್ ಅವರೇ ನೀವು ಹೇಳಿ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರನ್ನು ಮನಗಾಣ ಮಾಡಿದ ರೀತಿ ಅವರ ವ್ಯಕ್ತಿತ್ವವನ್ನು ಯಾವ ರೀತಿ ನೋಡಿದ್ರಲ್ಲ ಮಕ್ಕಳೇ, ಡಾಕ್ಟರ್ ರಾಧಾಕೃಷ್ಣನ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೋಸ್ಕರ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯುತ್ತಲ್ಲ. ಹಾಗಾದ್ರೆ ಅದು ನೀವಿದೊಳಿ ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ಬೀಳ್ಕೊಡುಗೆ ಅಂದ್ರೆ ಒಂದು ಶಾಲೆಯನ್ನು ಬಿಟ್ಟುಬೇಕಾದ್ರೆ ವಿದ್ಯಾರ್ಥಿಗಳು ಅವರಿಗೋಸ್ಕರ ಒಂದು ಸಮಾರಂಭವನ್ನು ಏರ್ಪಡಿಸ್ತಾರೆ. ಕೇವಲ ಒಬ್ಬ ಶಿಕ್ಷಕರಿಗೆ ಮಾತ್ರ ಅಲ್ಲ. ಈಗ ಉದಾಹರಣೆಗೆ ನೀವೇ ತಗೊಳ್ಳಿ, ಈಗ ನೀವು ಪ್ರವಾಸಕ್ಕೆ ಇಲ್ಲ ಯಾವ್ದಾದ್ರು ಒಂದು ಊರಿಗೆ ಹೋಗ್ತೀರಾ ಅಂತ ತಗೊಳ್ಳಿ. ಆಗ ನಿಮ್ಮ ಪೋಷಕರು ಇಲ್ಲ ನಿಮ್ಮ ಸ್ನೇಹಿತರು ನಿಮಗೆ ಬಸ್ ಸ್ಟಾಪ್ ತನಕ ಬಂದು ಬಿಟ್ಟು ಬರ್ತಾರಲ್ಲ, ಅದನ್ನು ಸಹ ನಾವು ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ಆ ಕಾಣಿಕೆ ಮೂಲಕ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಮಕ್ಕಳೇ, ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ಸಹ ಬೀಳ್ಕೊಡುಗೆ ಸಮಾರಂಭ ನಡೆಯುತ್ತಲ್ಲ, ಅದು ಯಾವ ದೇಶದಲ್ಲಿ ನಡೆಯುತ್ತೆ? ರಷ್ಯಾದ ಮಾಸ್ಕೋ. ಈಗ ದೆಹಲಿ ಹೇಗೆ ಭಾರತಕ್ಕೆ ರಾಜಧಾನಿಯೋ ಹಾಗೆ ಮಾಸ್ಕೋ ನಗರವು ಸಹ ರಷ್ಯಾ ದೇಶಕ್ಕೆ ರಾಜಧಾನಿಯಾಗಿತ್ತು. ಈ ಒಂದು ಸಮಾರಂಭ ಎಷ್ಟರಲ್ಲಿ ನಡೆಯುತ್ತೆ? ಯಾವ ವರ್ಷದಲ್ಲಿ ನಡೆಯುತ್ತೆ? ಈ ಸಮಾರಂಭವು 1952ರಲ್ಲಿ ನಡೆಯುತ್ತೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ? ಸ್ಟಾಲಿನ್. ಸ್ಟಾಲಿನ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮಕ್ಕಳೇ, ಸ್ಟಾಲಿನ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿರ್ಬೇಕಾದ್ರೆ ಅವರು ರಾಧಾಕೃಷ್ಣನ್ ಅವರ ಕುರಿತು ಕೆಲವು ಮಾತುಗಳನ್ನ ಆಡ್ತಾರೆ. ಅದ್ಯಾವ ಮಾತುಗಳ ಅಭಿಷೇಕ್ ಹೇಳಿ. ಒಬ್ಬರೇ ಮನುಷ್ಯನಂತೆ ಕಂಡಿದ್ದು ಬಿಟ್ಟೋಗಿರೋ ನಮಗೆ ತುಂಬ ಒತ್ತಾಯ ಆಗಿದೆ.
ರಷ್ಯಾ ನಿರಂಕುಶ ಪ್ರಭುತ್ವವನ್ನು ಹೊಂದಿದೆ. ನಿರಂಕುಶದಲ್ಲಿ ಯಾವುದೇ ಒಬ್ಬ ಅಧ್ಯಕ್ಷ ಏನಾಗಿರ್ತಾನೆ, ಸರ್ವಾಧಿಕಾರಿಯಾಗಿರ್ತಾನೆ. ಈಗ ನಮಗಿರೋಷ್ಟು ಸ್ವಾತಂತ್ರ್ಯ ಆಗಲಿ ಹಕ್ಕುಗಳಾಗಲಿ ಅವರಿಗೆ ಇರೋದಿಲ್ಲ. ಹಾಗಾಗಿ ರಷ್ಯಾ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳನ್ನು ನಿಷ್ಠೂರವಾಗಿ ಕ್ರೂರವಾಗಿ ನಡೆಸ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಅಲ್ಲಿನ ಪ್ರಜೆಗಳನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಮನುಷ್ಯನಂತೆ ಕಂಡಿರಲ್ಲ. ಆದರೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಯಾವಾಗ ಭಾರತದಿಂದ ರಷ್ಯಾ ದೇಶಕ್ಕೆ ರಾಯಭಾರಿಯಾಗಿ ಹೋಗ್ತಾರಲ್ಲ, ಆಗ ಡಾಕ್ಟರ್ ರಾಧಾಕೃಷ್ಣನ್ ಅವರು ಇವರ ಪ್ರಥಮ ಭೇಟಿಯಲ್ಲಿ ಒಂದು ಮಾತು ಹೇಳ್ತಾರೆ. ಅಂಜನಾ ಅವರೇ ನೀವು ಹೇಳಿ. ಡಾಕ್ಟರ್ ರಾಧಾಕೃಷ್ಣನ್ ರವರು ಮತ್ತೆ ಸ್ಟಾಲಿನ್ ರವರು ಪ್ರಥಮ ಭೇಟಿ ಮಾಡ್ತಾರಲ್ಲ, ಆಗ ಹೇಳಿದ ಮಾತುಗಳು ಯಾವುದಾದ್ರು? ನೀವು ಅಶೋಕನಂತೆ ಶ್ರೇಷ್ಠ ವ್ಯಕ್ತಿ ಆಗ್ತೀರಾ ಕರೆಕ್ಟ್. ಸ್ಟಾಲಿನ್ ರವರು ಈಗ ಅಶೋಕನ್ನು ನೀವೆಲ್ಲರೂ ಕಥೆ ಕೇಳಿಸ್ಕೊಂಡಿರ್ತೀರಲ್ಲ, ಅಶೋಕ ಅಭಿಷೇಕ್ ಅವರೇ ನೀವು ಹೇಳಿ, ಅಶೋಕ್ ಅವ್ರು ಹೇಗೆ ಮನ ಪರಿವರ್ತನೆ ಆಯ್ತು ಅಂತ? ಸಾಮ್ರಾಟ್ ಅಶೋಕ್ ಕಳಿಗೆ ಯುದ್ಧದ ನಂತರ ಮನ ಪರಿವರ್ತನೆ ಆಗುತ್ತಲ್ಲ, ಯಾವ ರೀತಿ? ಪ್ರಿಯಾಂಕ ಅವರೇ ನೀವು ಹೇಳಿ. ಮ್ಯಾಮ್, ಕಳಿಂಗ ಯುದ್ಧದಲ್ಲಿ ಅಪಾರವಾದ ಸಾವು ನೋವು ಆಗುತ್ತಲ್ವಾ, ಅವಾಗ ಅಶೋಕನಿಗೆ ತುಂಬ ಬೇಜಾರಾಗುತ್ತೆ ಮ್ಯಾಮ್. ಅದರಿಂದ ಅವರು ಮನ ಪರಿವರ್ತನೆ ಮಾಡಿಕೊಂಡು ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಹೊಂದುತ್ತಾರೆ. ಅಶೋಕನು ಕಳಿಂಗ ಯುದ್ಧಕ್ಕಿಂತ ಅದೇ ವರ್ಗದ ಏನು ಅಕ್ಷರ ಬರ್ತದೆ ಏನು ವೆರಿ ಗುಡ್, ಸವರ್ಣ ದೀರ್ಘ. ಮಕ್ಕಳಿಗೆ ಎಲ್ಲರೂ ಬರ್ಕೊಳ್ಳಿ. ಅದೊಂದು ತಿಳಿಯಾತು ಆ ಕಡೆಯಿಂದ ಬೆಳಗ್ಗೆ ಬರ್ಕೊಳ್ತೀನಿ.